ಎವ್ರಿವಾನ್, ಇವತ್ತು ನಾವು ಮಾಡ್ತಿರೋದು ಖಾರ ಅಂತ ಹೇಳ್ತಾರೆ ಅಥವಾ ಇದನ್ನು ಟೊಮೆಟೊ ಚಟ್ನಿ ಅಂತಲೂ ಹೇಳ್ಕೊಬೋದು. ಬೇಕಾಗಿರೋದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಕಟ್ ಮಾಡಿರೋವಂಥ ಟೊಮೆಟೊ ಹಾಕ್ಕೊಂಡು ನಾನು ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೊಳ್ತೀನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ. ಇಲ್ಲ ನಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಸೊ ಇದ್ರ ಜೊತೆಗೆ ನಾನಿವಾಗ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಏನು ಆ್ಯಡ್ ಮಾಡ್ಕೊಳ್ತೀನಪ್ಪ ಅಂದರೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ತಿರುಗಿಸ್ಕೊಳ್ಳಿ. ಇವಾಗ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅಷ್ಟೇ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಜಾರಲ್ಲಿ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಜೀರಿಗೆ 1 ಸ್ಪೂನು, ಪೆಪ್ಪರ್ 1 ಸ್ಪೂನ್ ಆದರೂ ಹಾಕ್ಕೊಳ್ಳಿ ಅಥವಾ 1.5 ಹಾಕಿದ್ರೂ ಏನೂ ತೊಂದರೆ ಇಲ್ಲ. ಯಾಕಂದರೆ ಕೋಲ್ಡ್ ಆಗಿರೋರಿಗೆ ತುಂಬಾ ಈಸಿಯಾಗಿ ರಿಲೀಫ್ ಮಾಡುತ್ತೆ. ಸೊ ಹಾಗಾಗಿ ನಾನು 1.5 ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಸೊ ಈ ಕಡೆ ಬಾಣಲೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಅದನ್ನು ನಾನು ಆರಿಸ್ಕೊಂಡು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಅದು ತಣ್ಣಗಾದ ಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಖಾರನ ನೀವು ಕಾಳನ್ನ ಬೇಯಿಸಿದ ನೀರು ಅಂದರೆ ಕಟ್ ಅಂತಾರೆ, ಅದಕ್ಕೆ ಬಳಸ್ಕೋಬೋದು ಅಥವಾ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.